ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಒಂದು ಸೇಲ್ ವಿಡಿಯೋ. ಈ ವೆರೈಟಿ ಇವಾಗ ಅವೈಲೇಬಲ್ ಇದೆ, ಹಾಗಾಗಿ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ತುಂಬ ಟ್ಯೂಬ್ಲೆಸ್ ಆಗಿಬಿಟ್ಟಿದೆ ಬೇರೆ ಪಾಟಲ್ಲಿ, ಹಾಗಾಗಿ ಇದು ಬುಚ್ಚ ವೆರೈಟಿ, ತುಂಬ ಒಳ್ಳೆ ಟ್ರಾಪಿಕಲ್ ವೆರೈಟಿ. ಮತ್ತು ಇದು ಲಾಸ್ಟ್ ಕಲ್ಟಿವರ್. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ದೊಡ್ಡ ಲೀವ್ಸ್ ಇದೆ ಅಂತ ಅಂದ್ಬಿಟ್ಟು. ಮಗುನೂ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ಬಿಟ್ಟು. ತುಂಬ ಹೂ ಬರುತ್ತೆ ಇದರಲ್ಲಿ, ಬೇಗ ಒಂದು ರನ್ನರ್ ಹಾಕಿದ್ರೂ ಬೇಗ ಬೆಳೆಯುತ್ತೆ. ಇದರದ್ದು ಟ್ಯೂಬರ್ಸ್ ಇವಾಗ ಅವೈಲೇಬಲ್ ಇದೆ. ಮತ್ತು ಈ ಟ್ಯೂಬರ್ನ ಯಾರು ತೊಗೊಳ್ತಾರೆ ಅದ್ರ ಜೊತೆಗೆ ಒಂದು ಅಮೆರಿಕಮೆಲಿಯಾ ಅನ್ನೋ ಒಂದು ವೆರೈಟಿಯ ಟ್ಯೂಬರು ಕೂಡ ಜೊತೆಗೆ ನಾನು ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಅದು ಟ್ಯೂಬರ್ಸ್ ತುಂಬ ಜಾಸ್ತಿ ಆಗಿದೆ ನನ್ನಲ್ಲಿ, ಹಾಗಾಗಿ ನನ್ನಲ್ಲಿ ಪ್ಲ್ಯಾಂಟ್ ಮಾಡೋಕ್ಕೆ ಜಾಗ ಇಲ್ಲದಿರೋದ್ರಿಂದ ನೋಡಿ ಇದು ಒಂದು ಒಳ್ಳೆ ವೆರೈಟಿ. ಇದು ಆಗಲೇ ತುಂಬ ದಿನ ಆಗೋಗಿದೆ, ಹಾಗೆ ಒಂದು 2-3 ದಿನ ಆಗಿದೆ ಬ್ಲೂಮ್ ಆಗಿದ್ದು. ಇಲ್ಲಿ ನೋಡ್ತಾ ಇರ್ಬೋದು ಈ ವೆರೈಟಿ ಟ್ಯೂಬರನ್ನು ತುಂಬ ಜಾಸ್ತಿ ಆಗಿರೋದ್ರಿಂದ ಈ ವೆರೈಟಿ ನಾನು ಅದ್ರ ಜೊತೆ ಸೇರಿಸ್ಕೊಡ್ತಾಯಿದ್ದೀನಿ. ಮತ್ತು ಸ್ವಲ್ಪ ವಾಟರ್ ಪ್ಲ್ಯಾಂಟ್ಸನ್ನು ಜೊತೆಗೆ ಸೇರಿಸ್ಕೊಡ್ತಾಯಿದ್ದೀನಿ, ತುಂಬ ಜಾಸ್ತಿ ಆಗಿರೋದ್ರಿಂದ ಪ್ಲ್ಯಾಂಟ್ಸು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಪಿಂಕ್ ಕ್ಲೌಡ್ ವೆರೈಟಿ. ಈ ಟ್ಯೂಬರನ್ನು ಅವೈಲೇಬಲ್ ಇದೆ ಇವಾಗ. ಇದು ನೋಡಿ, ಇದು ಚಿಕ್ಕ ಬಾಟಲ್ ಇರೋದು, ಎಷ್ಟು ಚಿಕ್ಕ ಬಾಟಲ್ ಇದೆ ಅಂತ ಅಂದ್ಬಿಟ್ಟು 2 ಮೊಗ್ಗು ಬಂದಿದೆ. ಮತ್ತು ಅದೇ ಬ್ಲೂಮ್ ಆಗಿರೋದು, ಅದು ಬ್ಲೂಮ್ ಆದಾಗಲೇ ಬೇರೆ ಥರ ಅಂತ ಅನಿಸುತ್ತೆ. ನಾವೇ ಕೈಯಲ್ಲಿ ಬ್ಲೂಮ್ ಮಾಡಿದಾಗ ಬೇರೆ ಥರ ಶೇಪ್ ಬರುತ್ತೆ ಲೋಟಸಲ್ಲಿ. ಮತ್ತು ಇಲ್ಲಿ ನೋಡಿ ಎಲ್ಲ ಮಗುಗಳು ಬರ್ತಾಯಿದೆ ತುಂಬ ಲೋಟಸ್ ಪ್ಲ್ಯಾಂಟ್ಸಲ್ಲಿ. ಇದು ನೋಡಿ ಒಂದು ವೈಟ್ ವೆರೈಟಿ. ಮತ್ತು ಇಲ್ಲಿ ನೋಡಿ ಹಾಗೆ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹತ್ರದಿಂದ ಎಷ್ಟು ಮಗುಗಳಾಗಿದೆ ಮಲ್ಲಿಗೆಯಲ್ಲಿ. ಎಲ್ಲ ನೀವು ಎಲೆಗಳನ್ನ ತೆಗೆದ್ರೆ ಈ ರೀತಿ ತುಂಬ ಮಗುಗಳಾಗುತ್ತೆ ಮಲ್ಲಿಗೆಯಲ್ಲಿ. ಇಲ್ಲಿ ಕೆಳಗಡೆ ಎಲೆಗಳನ್ನು ತುಂಬ ಕ್ಲೀನಾಗಿ ನಾವು ರಿಮೂವ್ ಮಾಡಿಬಿಟ್ರೆ ತುಂಬ ಮಗುಗಳಾಗುತ್ತೆ. ನನಗೆ ಟೈಮ್ ಸಾಕಾಗಿಲ್ಲ, ಹಾಗಾಗಿ ನಾನು ಎಲೆಗಳನ್ನ ತೆಗೆದಿಲ್ಲ. ಟೈಮ್ ಆದಾಗ ಸ್ವಲ್ಪ ತೆಗಿತಾ ಇರ್ತೀನಿ. ನೋಡಿ ಎಲ್ಲ ಕಡೆನೂ ಪೂರ್ತಿ ಮೊಗ್ಗಾಗಿದೆ. ಇಲ್ಲಿ ನೋಡಿ ಎಲ್ಲ ನಾನು ಎಲ್ಲೆಲ್ಲಿ ತೆಗೆದಿದ್ದೀನಿ ಎಲ್ಲ ಕಡೆ ನೋಡಲು. ಇದು ನೋಡಿ, ಇದನ್ನ ಗಮನಿಸಿ ನೀವು, ಈ ಸ್ಟೆಮ್ನ ನೋಡಿ ಎಲ್ಲೆಲ್ಲಿ ಎಲೆ ತೆಗೆದಿದ್ದೀವಿ ಅಲ್ಲೆಲ್ಲ ಚಿಗುರು ಬಂದು ಮೊಗ್ಗು ಬಂದಿದೆ. ಒಂದ್ಸಲಿ ಹೂ ಬಿಟ್ಟ ತಕ್ಷಣ ಈ ಕೆಲಸನ ಮಾಡಬೇಕಾಗತ್ತೆ. ಇವತ್ತು ಲೋಟಸ್ ಟ್ಯೂಬರ್ ಸೇಲ್ ಜೊತೆಗೆ ಇದೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ಇಲ್ಲಿ ನೋಡಿ ಎಷ್ಟೊಂದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ನೋಡಿ ಎಷ್ಟು ಮೊಗ್ಗಾಗಿದೆ ಅಂತ. ಇಲ್ಲಿ ನೋಡಿ ಎಷ್ಟು ನೀವು ತೆಗಿತೀರಾ ಎಲೆನ ಅಷ್ಟು ಹೂವಾಗುತ್ತೆ, ಮೊಗ್ಗಾಗುತ್ತೆ ಎಲ್ಲ ಚಿಗುರಲ್ಲೂ ಎಲ್ಲ ಗಿಣ್ಣುಗಳಲ್ಲೂ. ಇಲ್ಲಿ ನೋಡಿ ತುಂಬ ಹೂ ಸಿಗ್ತಾಯಿದೆ ಈ ಸತಿ ನನಗೆ. ಮಲ್ಲಿಗೆ ಎಲ್ಲ ತೆಗ್ದಿದ್ದೀನಿ, ಹಾಗಿದ್ರು ಒಂದೊಂದು ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಟ್ಯೂಬರ್ಸ್ ಎಲ್ಲ ತೆಗ್ದಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಹೇಗಿದೆ ಅಂತಂದ್ಬಿಟ್ಟು, ಎಷ್ಟು ದೊಡ್ಡ ಟ್ಯೂಬರ್ ಸಿಕ್ಕಿದೆ ಅಂತಂದ್ಬಿಟ್ಟು. ಯಾರಿಗಾದ್ರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಜನ ರೆಡ್ ಕಲರ್ ಬೇಕು ನಮಗೆ, ಸ್ವಲ್ಪ ಡಾರ್ಕ್ ಶೇಡ್ ಬೇಕಂತ ಹೇಳ್ತಾರೆ. ಅಂಥವ್ರಿಗೆ ಇದು ತುಂಬ ಉಪಯೋಗ ಆಗುತ್ತೆ. ಈ ಥರ ಕಲರ್ ಸಿಗೋದು ತುಂಬ ಅಪರೂಪ. ಮತ್ತು ಇದು ಒಳ್ಳೆ ಟ್ರಾಪಿಕಲ್ ವೆರೈಟಿ ಮತ್ತು ಲಾಸ್ಟ್ ಕಲ್ಟಿವರ್. ಎಲ್ಲ ಬೇಗ ಹೂ ಬಂದು ಬೇಗ ಮೊಗ್ಗು ಬರುತ್ತೆ. ಇದರಲ್ಲಿ ಇಲ್ಲಿ ನೋಡಿ ಎಷ್ಟು ಮೊಗ್ಗಿದೆ ಅಂತ. ಇಲ್ಲೇ 3 ಮೊಗ್ಗಿದೆ ಮತ್ತು 2 ಹೂವು ಆಗಲೇ ತೆಗೆದಿದ್ದೀನಿ ನಾನು ಇದರಲ್ಲಿ. ಮತ್ತು ಎಲ್ಲ ಏರಿಯಲ್ ಲೀಫಲ್ಲೂ ಮೊಗ್ಗು ಬರ್ತಾ ಇರುತ್ತೆ ಈ ಗಿಡದಲ್ಲಿ. ಇಲ್ಲಿ ನೋಡಿ ಇದು ಒಂದು ವೈಟ್ ಲೋಟಸ್. ಇದು ಎಲ್ಲ ಬ್ಲೂಮ್ ಆಗಿ ಉದುರುತ್ತಾ ಇದೆ ಆಗಲೇ. ನೋಡಿ ಇದು ಎಷ್ಟು ಮೊಗ್ಗು ಬಂದಿದೆ ಅಂತ. ತುಂಬ ಗಿಡದಲ್ಲಿ ಮೊಗ್ಗು ಬರ್ತಾ ಇದೆ. ಮತ್ತು ಇಲ್ಲಿ ನೋಡಿ ನೀವು, ಇದೊಂದರಲ್ಲಿ ಇದು ಹೊಸ ವೆರೈಟಿ 3 ಮೊಗ್ಗು ಬಂದಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಯಾರಿಗಾದರೂ ಬೇಕಿದ್ರೆ ಲೋಟಸ್ ಟ್ಯೂಬರ್ಸು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಗಾರ್ಡನಿಂಗ್ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಹೊಸಬರಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ
ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.